ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮೈಸೂರು ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಮೈಸೂರು ಪೇಂಟಿಂಗಿಗೆ ಬೇಕಾಗಿರುವಂತಹ ಸಲಕರಣೆಗಳು ಮುಖ್ಯವಾಗಿ ವಾಟರ್ ಕಲರ್ ಶೀಟೇ ಬೇಕಾಗುತ್ತೆ ಇದಕ್ಕೆ. ಅದರಲ್ಲೂ ಸ್ವಲ್ಪ ದೊಡ್ಡ ಸೈಜಿಂದು ತೆಗೆದುಕೊಳ್ಬೇಕಾಗುತ್ತೆ. ನಂತರದಲ್ಲಿ ವಾಟರ್ ಕಲರ್ ಪೇಂಟಿಂಗು ಹಾಗೂ ಬ್ರಷ್ಗಳು ಕೂಡ ಬೇಕಾಗುತ್ತೆ. ಇದು ಮೈಸೂರು ಪೇಂಟಿಂಗಿನ ಪೋರ್ಟ್ರೇಟ್ ಆಗಿದೆ. ಈ ಮೈಸೂರು ಪೇಂಟಿಂಗು ಹೇಗೆ ಹುಟ್ಕೊಳ್ತು ಅಂತ ಅಂದರೆ, ಮೈಸೂರು ಚಿತ್ರಕಲೆ ದಕ್ಷಿಣ ಭಾರತದ ಶಾಸ್ತ್ರೀಯ ಚಿತ್ರಕಲೆಯಾಗಿದೆ. ಅದರ ಒಂದು ಪ್ರಮುಖ ರೂಪವಾಗಿದ್ದು, ಇದು ಹುಟ್ಟಿಕೊಂಡಿದ್ದು ಕರ್ನಾಟಕದ ಮೈಸೂರು ನಗರದ ಸುತ್ತಮುತ್ತಲು. ಅಲ್ಲಿನ ಮೈಸೂರಿನ ಆಡಳಿತಗಾರರು ಇದನ್ನು ಪೋಷಿಸ್ತಾರೆ ಹಾಗೂ ಪ್ರೋತ್ಸಾಹಿಸುತ್ತಾರೆ. ಇದರ ಮೂಲ ತಿಳಿಬೇಕಂದ್ರೆ ಅಜಂತ ಕಾಲದಿಂದಲೂ 2ನೇ ಶತಮಾನದಿಂದ ಕ್ರಿಸ್ತಪೂರ್ವ 7ನೇ ಶತಮಾನದವರೆಗೂ ಕರ್ನಾಟಕದಲ್ಲಿ ಚಿತ್ರಕಲೆಯ ದೀರ್ಘ ಮತ್ತು ರೋಚಕ ಇತಿಹಾಸವಿದೆ. ಮೈಸೂರು ಚಿತ್ರಕಲೆಯ ವಿಶಿಷ್ಟ ಶಾಲೆಯು ವಿಜಯನಗರ ರಾಜರು 1336-1565ರವರೆಗೆ ವಿಜಯನಗರ ಆಡಳಿತಗಾರರು ಮತ್ತು ಸಾಮಂತರು ರಾಜರುಗಳ ಪ್ರೋತ್ಸಾಹದಿಂದ ಈ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ಧಾರ್ಮಿಕ ಮತ್ತು ತತ್ವಶಾಸ್ತ್ರದ ಚರ್ಚೆಗಳ ಆಳ್ವಿಕೆಯಲ್ಲಿ ವಿಜಯನಗರದಲ್ಲಿ ಭಾರೀ ವರ್ಣಚಿತ್ರಗಳು ಹುಟ್ಟಿಕೊಂಡವು. ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ರಾಜಮನೆತನದ ಆಶ್ರಯದಲ್ಲಿರುವ ಕಲಾವಿದರು ಮೈಸೂರು, ತಂಜಾವೂರು, ಸುರಪುರ ಇತ್ಯಾದಿ ವಿವಿಧ ಸ್ಥಳಗಳಿಗೆ ವಲಸೆ ಹೋದರು. ಸ್ಥಳೀಯ ಕಲಾತ್ಮಕ ಸಂಪ್ರದಾಯಗಳು ಮತ್ತು ಪದ್ಧತಿಗಳು ಹೀರಿಕೊಳ್ಳುವಿಕೆ ಮೈಸೂರು ಮತ್ತು ತಂಜಾವೂರು ಶಾಲೆಗಳನ್ನು ಒಳಗೊಂಡು ವಿಜಯನಗರ ಚಿತ್ರಶಾಲೆ ಕ್ರಮೇಣ ದಕ್ಷಿಣ ಭಾರತದಲ್ಲಿ ಅನೇಕ ಶೈಲಿಗಳ ವರ್ಣಚಿತ್ರಕಲೆಯಾಗಿ ಪರಿಣಮಿಸಿತು. ಮೈಸೂರು ವರ್ಣಚಿತ್ರ ತಮ್ಮ ಸೌಂದರ್ಯ, ಮ್ಯೂಟ್ ಆದ ಬಣ್ಣಗಳು ಮತ್ತು ವಿವರಗಳ ಬಗ್ಗೆ ಹೆಸರುವಾಸಿಯಾಗಿದೆ. ಈ ವರ್ಣಚಿತ್ರಗಳು ಹೆಚ್ಚಿನ ವಿಷಯಗಳು ಹಿಂದೂ ಧರ್ಮದ್ದಾಗಿದ್ದು, ಅದರ ದೇವತೆಗಳ ಮತ್ತು ಪುರಾಣಗಳ ದೃಶ್ಯಗಳನ್ನು ಒಳಗೊಂಡಿರುತ್ತದೆ. ಮೈಸೂರು ಪೇಂಟಿಂಗಿನ ಮಾಹಿತಿ ಜೊತೆಗೆ ಅದರ ಮುಂದುವರೆದ ಭಾಗ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಅಲ್ಲಿವರೆಗೂ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.